ಅಯ್ಯೋ ಮಂಗಳೂರಿಂದ ಬೆಂಗಳೂರು ಬರೋದು ಶೂರ್ ಇತ್ತು, ಅಂದ್ರೆ ಕೆಲ್ಸಕ್ಕೋ ಏನಕ್ಕಾದ್ರು. ಬಟ್ ಮೇನ್ಲಿ ನಾನು ಬ್ಯಾಂಗ್ಳೂರ್ ಬರೋ ಪ್ಲಾನ್ಸ್ ಇದ್ದಿದ್ದು IAS ಆಫೀಸರ್ ಆಗ್ಬೇಕು ಅಂತ. IASಗೆ ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ಬರೀತಾ ಇರುವಾಗ ಕೆಲಸ ಮಾಡ್ಕೊಂಡು ಸೈಮಲ್ಟೇನಿಯಸ್ಲಿ ಲೈಫ್ ಆ ಥರ ಲೀಡ್ ಆಗ್ತಿತ್ತು. ಆ್ಯಂಡ್ ಪರ್ಸ್ನಲಿ ಒಂದು ಆಕ್ಟ್ರೆಸ್ ಆಗಬೇಕು ಅಥವಾ ಆಗ್ತೀನಿ ಅನ್ನೋ ಒಂದು ಚಿಕ್ಕ ಕ್ಲೂ ಕೂಡ ಯಾರು ಕೊಟ್ಟಿರ್ಲಿಲ್ಲ ನನಗೆ. ಅಂದ್ರೆ ಯಾರು ಕೊಟ್ಟಿಲ್ಲ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರ್ಲಿಲ್ಲ. ಇವತ್ತು ಮೇ ಬಿ ಈ ಥರ ಕೂತ್ಕೊಂಡು ಒಂದು ಸಿನಿಮಾ ಬಗ್ಗೆ ಮಾತಾಡೋದು ನನ್ನ ಬಗ್ಗೆ ನಾನು ನಿಜ ಅದನ್ನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. IAS ಎಕ್ಸಾಮ್ ಬರ್ದಿದ್ದೀನಿ ಪ್ರಿಲಿಮ್ಸ್ ಆ್ಯಕ್ಚುಲಿ. ಅದೆಲ್ಲ ಆಗಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ನಮಗೆ ಬಂತು, ನನಗೂ ಅಶ್ವಿತಿ ಅವ್ರಿಗೆ. ಅಲ್ಲಿಂದ ಏನು ಹೇಳೋದು, ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಗೆ ಈ ಒಂದು ಆಪರ್ಚುನಿಟಿ ನಿಮ್ಗೆ ಹೇಗೆ ಸಿಕ್ತು? ಆಕ್ಚುಲಿ ಫೇಸ್ಬುಕ್ ಅಲ್ಲಿ ನಮ್ಗೆ ನಿಧಿ ಮತ್ತೆ ದೀಪಕ್ ಶೆಟ್ಟಿ ಅಂತ ಅವರು ನಮ್ಗೆ ಈ ತರ ಒಂದು ದೊಡ್ಡ ಬ್ಯಾನರ್ ಸಿನಿಮಾ, ಇಬ್ರು ಸ್ಟಾರ್ ಹೀರೋ ಹೀರೋಯಿನ್ ಅವ್ರ ಜೊತೆ ಈ ತರ ಒಂದು ಟ್ವಿನ್ಸ್ ಪಾತ್ರಕ್ಕೆ ಹುಡುಕ್ತಿದ್ದಾರೆ, ಐಡೆಂಟಿಕಲ್ ಟ್ವಿನ್ಸ್ ಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಅಂದ್ರು. ಅಯ್ಯೋ ನಮ್ಮನ್ನಂತೂ ಕೇಳಬೇಡಿ ಅಂತ ಅಂದ್ವಿ. ಬಿಕಾಸ್ ನಮಗೆ ಪರ್ಸ್ನಲಿ ಟು ಬಿ ವೆರಿ ಆನೆಸ್ಟ್, ನನಗೆ ತುಂಬ ಜನ ಕೇಳ್ಬೋದು ಯಾಕೆ ಸಿನಿಮಾ ಬೇಡ, ಆ ಟೈಮಲ್ಲಿ ನಾನು ಬೇಡ ಅಂತಾನೆ ಅಂದ್ವಿ ನಾವು. ಬಿಕಾಸ್ ಪರ್ಸ್ನಲಿ ನನಗೆ ನನ್ನ ಬಾಡಿ ಬಗ್ಗೆ ಅಥವಾ ನಾನು ಕಾಣ್ತಿದ್ದಿದ್ದ ರೀತಿ ಯಾವತ್ತೂ ಪಾಸಿಟಿವ್ ಅಥವಾ ಕಾನ್ಫಿಡೆಂಟ್ ಆಗಿ ನಾನು ಅಶ್ವತಿ ಇದ್ದಿರಲಿಲ್ಲ ಆ ಟೈಮಲ್ಲಿ. ಬಿಕಾಸ್ ತುಂಬ ಬಾಡಿ ಶೇಮಿಂಗ್ಗೆ ಒಳಗಾಗಿದ್ವಿ ನಾವು. ಸೊ ಹಾಗಾಗಿ ನಮ್ಮನ್ನ ಸಿನಿಮಾ ಕೇಳ್ತಿದಾರ, ನಮ್ಮಲ್ಲಾಗುತ್ತೆ ಇದು, ಅಯ್ಯೋ ನಮ್ ಬೇಡ ಗುರು, ನಮ್ಗೆ ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಆಫರ್ನ ರಿಜೆಕ್ಟ್ ಮಾಡಿದ್ವಿ. ಬಟ್ ದೀಪಕ್ ಅವರಂತೂ ಬಿಟ್ಟೇ ಕೊಟ್ಟಿಲ್ಲ. ಅವರು ಇಲ್ಲ ನಮ್ಗೆ ನೀವು ಇಬ್ರು ಬೇಕೇ ಬೇಕು ಈ ಸಿನಿಮಾಗೆ ಅಂತ ಹೇಳಿದ್ರು. ಒಂದ್ಸತಿ ಡೈರೆಕ್ಟರ್ ಹತ್ರ ಸಂತೋಷ್ ಆನಂದರಾಮ್ ಸರ್ ಜೊತೆ ಮಾತಾಡಿ ಮತ್ತೆ ನೀವು ಡಿಸೈಡ್ ಮಾಡಿ ಅಂದ್ರು. ನಾವು ಒಪ್ಕೊಂಡೇ ಇಲ್ಲ. ಟ್ರಸ್ಟ್ ಮೀ ಶ್ರುತಿ, ಲೈಕ್ 1 ವೀಕ್ ಅವ್ರು ನಮ್ಗೆ ಲಿಟ್ರಲಿ ಬೆಗ್ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಪಾತ್ರ ಒಂದ್ ಸಿಕ್ಕಿದ್ರೆ ಸಾಕು ಅಂತ ಇವಾಗ ನನ್ಗೆ ಅರ್ಥ ಆಗ್ತಿದೆ ಅದ್ರ ಕಷ್ಟ. ಬಟ್ ಆ ಟೈಮಲ್ಲಿ ಅಷ್ಟು ದೊಡ್ಡ ಸಿನಿಮಾ, ಯಶ್ ಮತ್ತೆ ರಾಧಿಕಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆಲ್ಲ ಒಂಚೂರು ಐಡಿಯಾನೇ ಇದ್ದಿಲ್ಲ ನಮಗೆ ಇಷ್ಟೊಂದು ನಮಗೆ ಆ ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ಓಕೆ ಸುಮ್ಮನೆ ಏನೋ ಒಂದು ಯಾವುದೋ ಫೋಟೋಗಳು ಕಳಿಸಿದ್ವಿ. ಅವಾಗ ನನ್ನ ಹತ್ರ ಫೋಟೋಸ್ ಕೂಡ ಇರಲಿಲ್ಲ ಸರಿಯಾಗಿ. ಅದು ನೋಡಿದರೆ ನೆಕ್ಸ್ಟ್ ಡೇ ಸಂತೋಷ್ ಆನಂದರಾಮ್ ಸರ್ ಡೈರೆಕ್ಟ್ ಅವರೇ ಕಾಲ್ ಮಾಡಿಬಿಟ್ಟು ಆಫೀಸ್ ಬರಬೇಕು ಮಲ್ಲೇಶ್ವರಂಗೆ ಅಂತ ಅಂದರು. ಅಲ್ಲಿ ಫಸ್ಟ್ ಹೋದಾಗ ನೋಡಿದ್ದು ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ. ಎಂಟರ್ ಆಗಿದ್ದ ಸ್ಟೆಪ್ಸಲ್ಲಿ ಅವ್ರನ್ನ ನೋಡಿ ಅವಾಗಲೇ ಫಿದಾ. ಇಬ್ರು ನಾವು ಮಾತಾಡ್ಕೊಳ್ಳೋದು ಇನ್ನೂ ಆಫೀಸ್ ಒಳಗಡೆ ಹೋಗಿಲ್ಲ. ಅವರು ಟೆರೆಸ್ ಅಲ್ಲಿ ಮಾತಾಡ್ತಿದ್ರು ಫೋನಲ್ಲಿ. ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ರು, ನಾವಿಬ್ರು ಹಿಂಗಿದಾರಪ್ಪ ನೋಡಕ್ಕೆ ಅಂತೆಲ್ಲ ಹೇಳ್ಕೊಂಡು ಹೋದ್ವಿ. ಐ ಥಿಂಕ್ ಸಾಕಷ್ಟು ರೀಸನ್ಸ್ ಇರುತ್ತೆ ಒಂದು ಸಿನಿಮಾ ಒಪ್ಕೊಳಕ್ಕೆ. ಐ ಥಿಂಕ್ ಯಶ್ ಅವ್ರನ್ನ ಅಲ್ಲಿ ನೋಡಿ ಅವ್ರ ಜೊತೆ ಒಂದು ಸಿನಿಮಾ ಮಾಡೋದಕ್ಕೆ ನಮ್ಗೆ ಅವಕಾಶ ಬಂದಿದೆಯಲ್ಲ ಅಂತ ಮೈಂಡ್ ಚೇಂಜ್ ಆಗಿರೋದೇ ಮೇ ಬಿ ಸ್ಟಾರ್ಟಿಂಗ್ ಅವ್ರನ್ನ ನೋಡಿ.